ಜನವರಿ 6, 1493ಕ್ಕೆ ಪಿಂಜಾನ್ ಚಲಾಯಿಸುತ್ತಿದ್ದ ಪಿಂಟಾ ಎಂಬ ಹಡಗು ಕಾಣಸಿಗುತ್ತೆ. ಅಲ್ಲಿಂದ ಮತ್ತೆ ಒಂದಾಗಿ ಸಾಗುತ್ತಿರುವಾಗ ಸಂಟಾ ಮಾರಿಯಾ ಹಾಗೂ ಬಿಟ್ಟು ಬಂದ 39 ಜನರ ಬಗ್ಗೆ ಪಿಂಜಾನ್ಗೆ ಗೊತ್ತಾಗುತ್ತೆ. ಪಿಂಜಾನ್ ಅದನ್ನು ಕೇಳಿ ಪ್ರತಿಭಟಿಸ್ತಾನೆ. ಅದು ಸ್ಪೇನ್ನಿಂದ ತುಂಬ ದೂರವಿರುವ ಜಾಗ. ನಮ್ಮ ಜನರನ್ನು ಇಲ್ಲೇ ಬಿಟ್ಟು ಹೋಗುವುದು ಒಳ್ಳೆಯದಲ್ಲ. ತುಂಬ ಹೊತ್ತಿನ ವಾದ ವಿವಾದಗಳ ನಂತರ ಕೊಲಂಬಸ್, ಪಿಂಜಾನ್, ಇವಾಗ ನೀನು ಸುಮ್ಮನೆ ಇರಲಿಲ್ಲ ಅಂದರೆ ನಿನ್ನನ್ನು ಗಲ್ಲಿಗೇರಿಸಬೇಕಾಗುತ್ತೆ ಎಂದು ಬೆದರಿಕೆ ಇಡ್ತಾನೆ. ಪಿಂಜಾನ್ ಅಸಹಾಯಕನಾಗುತ್ತಾನೆ. ಜನವರಿ 13, 1493 ಕೊಲಂಬಸ್ ಹಾಗೂ ಆತನ ತಂಡ ತಮ್ಮ ಈ ಜರ್ನಿಯ ಲಾಸ್ಟ್ ಸ್ಟಾಪ್ ಮಾಡಲು ನಿರ್ಧರಿಸುತ್ತಾರೆ. ಹಡಗನ್ನು ಕೊನೆಯ ಬಾರಿ ಇಸ್ಪೆನುಲಾದ ಬೇ ಆಫ್ ರಿಕಾನ್ನಲ್ಲಿ ಆಂಕರ್ ಹಾಕುತ್ತಾರೆ. ಇದುವರೆಗೂ ಯಾವ ಬುಡಕಟ್ಟು ಜನರು ಪ್ರತಿರೋಧ ಒಡ್ಡಿರಲಿಲ್ಲ. ಆದರೆ ಬೇ ಆಫ್ ರಿಕಾನ್ನಲ್ಲಿ ಇವರನ್ನು ಕಂಡಿದ್ದ ಸಿಗ್ಯೋಸ್ ಅನ್ನುವ ಬುಡಕಟ್ಟು ಜನರು ಬಾಣ ಬಿಡಲು ಶುರು ಮಾಡುತ್ತಾರೆ. ಮೊದಲಿಗೆ ಇವರಿಗೆ ಅರ್ಥವಾಗುವುದಿಲ್ಲ. 50 ಸಿಗ್ಯೋಸ್ ಬುಡಕಟ್ಟು ಜನರು ಪಿಂಟಾ ಹಡಗಿನೊಳಗೆ ನುಗ್ಗುತ್ತಾರೆ. ಭಯಂಕರ ಮುಖಾಮುಖಿಯಾಗುತ್ತೆ. ಅದೇಗೋ ಮಾಡಿ 4 ಜನರನ್ನು ವಶಕ್ಕೆ ಪಡಿಸಿಕೊಂಡು ಮಿಕ್ಕ ಸಿಗ್ಯೋಸ್ನಲ್ಲಿ ಒಬ್ಬನ ಮೇಲೆ ಎದೆ ಹಾಗೂ ಅಂಡಿನ ಮೇಲೆ ಬಾಣಗಳಿಂದ ಗಾಯಗೊಳಿಸುತ್ತಾರೆ. ಇದನ್ನು ನೋಡಿದ ಸಿಗ್ಯೋಸ್ ಬುಡಕಟ್ಟು ಜನರು ದಿಕ್ಕಾಪಾಲಾಗಿ ಓಡುತ್ತಾರೆ. ಇಮಿಡಿಯೇಟ್ ಆಗಿ ನೈನಾ ಹಾಗೂ ಪಿಂಟಾ ಹಡಗುಗಳು ಅಲ್ಲಿಂದ ಜಾಗ ಖಾಲಿ ಮಾಡುತ್ತಾರೆ.